ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲು. ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಡೇ ಇಮಾನಿ ಮತ್ತು ಸದ್ವಿಕ್ ಸ್ಕೂಲಲ್ಲಿ ರಾಧೆ ಮತ್ತು ಕೃಷ್ಣ ಡ್ರೆಸ್ ಹಾಕೊಂಬರ್ಬೇಕಾಗಿತ್ತು. ಸೊ ಇಮಾನಿನ ಬೇಗ ಎದ್ದೇಳಿಸಿದ್ದೆ ನಾನು. 6 o'clockಗೆ ಎದ್ದೇಳಿಸಿ ನೋಡಿ ಅವಳಿಗೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ಕೂರಿಸಿದ್ದೀನಿ. ಇವಾಗ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂದರೆ ನಮಗೆ ಟೈಮ್ ಕಡಿಮೆ ಇದ್ದಿದ್ದು ನನಗೆ. ಅವ್ರಿಗೆ 8 o'clockಗೆಲ್ಲ ಅವಳು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಬಟ್ ಅವ್ರು 6 o'clock ಆದರೂ ನಾನು 6 o'clockಗೆ ಎದ್ದೇಳಿಸಿ ಅವಳನ್ನು ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಸದ್ವಿಕಂಗೂ ಹೇಳಿದ್ದಾರೆ ಕೃಷ್ಣನ ಡ್ರೆಸ್ಸು ಒಬ್ಬಳೇ ಮೇಂಟೈನ್ ಮಾಡಬೇಕು. ಈ ಬಿಂದು ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ಇಮಾನಿಗೆ ಡ್ರೆಸ್ ಮಾಡೋದಾಗಿರ್ಬೋದು, ಇಲ್ಲ ಸದ್ವಿಕಂಗೆ ರೆಡಿ ಮಾಡೋದಾಗಿರ್ಬೋದು, ಏನಾದರೂ ಹೆಲ್ಪ್ ಮಾಡ್ತಾಯಿದ್ಲು. ಬಟ್ ಅವತ್ತು ನಾನು ಒಬ್ಬಳೇ ಇದ್ದಿದ್ದು. ಬಟ್ ಅದು ಇದು ಅವನು ಮಾಡಿಕೊಟ್ಟ ಅವನು. ಬಟ್ ಡ್ರೆಸ್ಸಿಂಗಲ್ಲಿ ನಾನೇ ಮಾಡಬೇಕಿತ್ತು. ಅವನು ಪಾಪ ಅವ್ನಿಗೇನು ಗೊತ್ತಾಗುತ್ತೆ, ಜಸ್ಟ್ ಅದು ಮಾಡಿಕೊಡೋದು ಇದು ಮಾಡಿಕೊಡೋದು ಮಾಡ್ತಾಯಿದ್ದ. ಬಟ್ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಆಮೇಲಿಂದ ನನಗೆ ಇನ್ನೂ ಟೈಮ್ ಬೇಕಿತ್ತು, ನನಗೆ ತುಂಬ ಟೈಮ್ ಬೇಕಿತ್ತು ಇನ್ನು ಇಮಾನಿಗೆ ಡ್ರೆಸ್ ಮಾಡೋದಕ್ಕೆ. ಬಟ್ ಅವಳು ಒಬ್ಬಳೇ ಆಗಿದ್ದಿದ್ರೆ, ಅವಳೊಬ್ಳಿಗೆ ಡ್ರೆಸ್ ಏನಾದರೂ ಹೇಳಿದಿದ್ರೆ ನೀಟಾಗಿ ಮಾಡ್ತಾಯಿದ್ದೆ. ಬಟ್ ಸದ್ವಿಕಂಗೂ ಮಾಡಬೇಕಾಗಿತ್ತು. ಬಟ್ ಸದ್ವಿಕಂಗೇನು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ. ಆದ್ರೂ ಬೇಕಲ್ವಾ, 8 o'clock ಅಷ್ಟೊತ್ತಿಗೆ ರೆಡಿ ಮಾಡಬೇಕಲ್ಲ. ನೋಡಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಬಟ್ ಎವ್ರಿ ಇಯರ್ ಅವಳಿಗೆ ನಾನು ಅವ್ಳ ಪಾಪುನಿಂದನೂ ನಾನು ಅವಳಿಗೆ ಕೃಷ್ಣ ಡ್ರೆಸ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸದ್ವಿಕ್ ಹುಟ್ಟಿದ ಮೇಲೆ ಸದ್ವಿಕನಿಗೆ ಕೃಷ್ಣನ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಮಾನಿಗೆ ರಾಧೆ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ರಾಧೆ ಡ್ರೆಸ್ ಒಂದು 4 to 5 ಇಯರ್ಸಿಂದ ಇಮಾನಿಗೆ ರಾಧೆ ಡ್ರೆಸ್ ಹಾಕ್ತಾಯಿದ್ದೀನಿ. ಬಟ್ ರಾಧೆ ಡ್ರೆಸ್ ಹಾಕಿದಾಗೆಲ್ಲ ನಾನು ಅವಳಿಗೆ ಒಂದೇ ಒಂದು ಜಡೆ ಹಾಕಿ ನಾನು ಅದಕ್ಕೆ ಚೌಲಿ ಹಾಕಿ ಆ ಥರ ಡಿಸೈನ್ ಮಾಡಿ ಕಳಿಸ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ 2 ಪೋನೀಸ್ ಹಾಕಿದ್ದೀನಿ. 2 ಜಡೆ ಹಾಕಿ ಕಳ್ಸೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ, 2 ಜಡೆ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಒಂದೇ ಚೌಲಿ ಇದ್ದಿದ್ದು, ಮತ್ತು ನನ್ನ ಫ್ರೆಂಡ್ ಹತ್ರ ಒಂದು ಇಸ್ಕೊಂಡೆ. 2 ಜಡೆ ಬೇಕಲ್ವಾ. ಸೊ ನೋಡಿ ಆಲ್ರೆಡಿ ಅದೆಲ್ಲ ಎಣ್ದಿರುತ್ತೆ ಜಡೆದೇನೆ. ಜಸ್ಟು ಇಮಾನಿಗೆ ಜಡೆ ಹಾಕಿ ಅದಕ್ಕೆ ಆ ಪೋನಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಯಾವ ಥರ ಲುಕ್ ಬರುತ್ತೆ ಅವಳ ಹೇರ್ ಸ್ಟೈಲು ಅಂತ. ಅದಕ್ಕೆ ನಾನು ಕವರ್ ಮಾಡಬೇಕಾಗಿತ್ತಲ್ಲ ಏರ್ಸ್ಗೆ ವೈಟ್ದು ಟೇಪ್ ಹಾಕಬೇಕಾಗಿತ್ತು. ಬಟ್ ಟೇಪ್ ಇರಲಿಲ್ಲ ನನ್ನ ಹತ್ರ. ಈ ಬಲೂನ್ಸ್ಗೆಲ್ಲ ಹಾಕ್ತಾರಲ್ಲ ಟೇಪ್ಸು, ಅದಿತ್ತು. ಈಗ ರೀಸೆಂಟಾಗಿ ಬರ್ತಡೇಲಿ ತರಿಸಿದ್ದೆಲ್ಲ ಸ್ವಲ್ಪ ಇತ್ತು ಐಟಮ್ಸು. ಸೊ ಅದನ್ನೇ ಮ್ಯಾನೇಜ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ನಾನು ಟೇಪ್ ಎತ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಬಟ್ ಅದು ತುಂಬ ಚೆನ್ನಾಗಿ ಕಾಣಿಸ್ತು. ಸೇಮ್ ಟೇಪ್ ಇರುತ್ತಲ್ಲ ಅದೇ ಲುಕ್ಕಲ್ಲಿ ಕಾಣಿಸ್ತಾ ಇತ್ತು ನೋಡಿ. ಇವಾಗ ಟೇಪ್ ತೊಗೊಂಡು ನಾನು ಅವಳಿಗೆ ರಿಬ್ಬನ್ ಹಾಕಿದ್ನಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ ಅದನ್ನು ರೋಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದೇ ಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಬಟ್ ಪಾಪ ಮಾಡಿಸ್ಕೊಂಡ್ಲು ಅವಳು ಬೇಗನೆ ಎದ್ದು. ಅವ್ರಿಗೆಲ್ಲ ಒಂಥರ ಖುಷಿ ಅಲ್ವಾ ಮಕ್ಕಳಿಗೆ ಈ ಥರ ಡ್ರೆಸ್ ಎಲ್ಲ ಹಾಕೋದು, ಏನೋ ಒಂಥರ ಅವ್ರಿಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಇರುತ್ತೆ. ನನಗೂ ತುಂಬ ಇಷ್ಟ ಈ ಥರ ರೆಡಿ ಮಾಡಿ ಕಳಿಸೋದು. ಮತ್ತು ಅವಳಿಗೆ ತುಂಬ ಡ್ರೆಸ್ಸಸ್ ಚಿಕ್ಕದ್ರಿಂದನೂ ಅಷ್ಟೇ. ಶಾಕುಂತಲೆ ಡ್ರೆಸ್ ಹಾಕಿದ್ದೀನಿ, ಚಾಮುಂಡಿ ಡ್ರೆಸ್ ಹಾಕಿದ್ದೀನಿ, ತುಂಬ ಕೃಷ್ಣ ಡ್ರೆಸ್ ಆಗಿರ್ಬೋದು. ಆವಾಗವಾಗ ಯಾವ್ದಾರ ಫ್ಯಾನ್ಸಿ ಡ್ರೆಸ್ಸಸ್ ಇದ್ದರೆ ನಾನು ಹಾಕ್ತಾಯಿರ್ತೀನಿ. ತುಂಬ ಇಷ್ಟ ನನಗೆ ಈ ಥರ ರೆಡಿ ಮಾಡಿ ಕಳಿಸೋದು ಮಕ್ಕಳಿಗೆ. ಬಟ್ ಇವಳಿಗಿಂತ ಸದ್ವಿಕ್ಗೆ ಅಂದರೆ ಅವ್ನ ಸ್ಕೂಲಲ್ಲಿ ಅವಾಗವಾಗ ಫಂಕ್ಷನ್ಸ್ ಎಲ್ಲ ಇರ್ತಾಯಿತ್ತು. ಭಗತ್ ಸಿಂಗ್ ಈ ಥರ ಫ್ರೀಡಮ್ ಫೈಟರ್ಸ್ದೆಲ್ಲ ಸದ್ವಿಕಂಗೆ ತುಂಬ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಪ್ರದಿಗೆ ಹೇಳಿ ಸದ್ವಿಕನ್ನ ಎದ್ದೇಳಿಸಿ ಕರ್ಕೊಂಬ ಅಂತ. ಬಟ್ ಆಲ್ರೆಡಿ 7:30 ಏನೋ ಆಗಿತ್ತು. ಟೈಮ್ ಆಗ್ತಾನೆ ಇತ್ತು. ಸೊ ನಾನು ಬಂದು ಸ್ನಾನ ಮಾಡಿಸಿ ರೆಡಿ ಮಾಡೋಕ್ಕಾಗಲ್ಲ, ನೀನೇ ಕರ್ಕೊಂಬ ಸ್ನಾನ ಮಾಡಿಸಿ ಅಂತ ಹೇಳಿದೆ. ಪಾಪ ಹೋಗಿದ್ದಾನೆ. ಬಟ್ ಇಮಾನಿಗೆ ಇನ್ನೂ ಹೇರ್ ಸ್ಟೈಲ್ ನಡೀತಾನೆ ಇದೆ ನೋಡಿ. ಒಂದು ಸೈಡ್ ಮಾಡಿದ್ದೀನಿ, ಇನ್ನೊಂದು ಸೈಡ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಮಕ್ಕಳೇನು ಗೊತ್ತಾ, ಈ ಥರ ಪೇಷನ್ಸಿಂದ ಅವರು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗ ಆ ಥರ ಅಲ್ಲ. ಆ ಕಡೆ ಓಡ್ತಾ ಇರ್ತಾನೆ, ಈ ಕಡೆ ಓಡ್ತಾನೆ, ಒಂದು ಹೇರ್ ಸ್ಟೈಲ್ ಮಾಡೋಕ್ಕೆ ಬಿಡಲ್ಲ, ಒಂದು ಸರಿಯಾಗಿ ಡ್ರೆಸ್ ಹಾಕ್ಸ್ಕೊಳ್ಳಲ್ಲ. ಬಟ್ ಇಮಾನಿಗೆ ಸ್ವಲ್ಪ ಬುದ್ಧಿ ಬಂದಿದೆಯಲ್ಲ, ಅವಳು ಸ್ವಲ್ಪ ಕೂದಲು ಹಿಂಗೆ ಎಳೆಯಂಗಿಲ್ಲ. ಅಮ್ಮ ಪೇಯ್ನ್ ಅಂತಿರ್ತಾಳೆ. ಬಟ್ ಇವತ್ತೇನು ಹೇಳಿ ಈ ಥರ ಫ್ಯಾನ್ಸಿ ಡ್ರೆಸ್ ಅಲ್ವಾ, ಸೊ ಸುಮ್ಮನೆ ನಿಂತ್ಕೊಂಡೆಲ್ಲ ಬಟ್ ಎಲ್ಲ ಹಾಕ್ಸ್ಕೊತಾ ಇದ್ದಾಳೆ ನೋಡಿ. ಹೇರ್ ಸ್ಟೈಲ್ ಆಯಿತು ನೋಡಿ, ಈ ಥರ ಫಿನಿಶಿಂಗ್ ಬಂದಿದೆ. ಬಟ್ ಒಂದು ಏಡ್ಸು
ಜಡೆ ಹಾಕಿದ್ದೀನಲ್ಲ ಅದು ಒಂದು ಉದ್ದ ಇದೆ, ಒಂದು ಚಿಕ್ಕ ಇದೆ, ಅದನ್ನು ಸರಿ ಮಾಡಬೇಕು, ಆಮೇಲೆ ಮಾಡ್ತೀನಿ. ನೆಕ್ಸ್ಟ್ ಬೈತಲೆ ಬಟ್ಟು ಮತ್ತು ಈಗ ನಾನು ಸರ ಅವಳಿಗೆ ಡಾಬೆಲ್ಲ ಹಾಕಿದ್ದೀನಲ್ಲ ಅದೂ ಅಷ್ಟೇ ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡೆ. ಆ್ಯಕ್ಚುಲಿ ನಾನು ಈ ಥರ ಇರಲಿಲ್ಲ ನನ್ನ ಹತ್ರ. ನಾರ್ಮಲಾಗಿ ನನ್ನ ಹತ್ರ ಗೋಲ್ಡಲ್ಲಿ ಜುವೆಲ್ಸ್ ಬರುತ್ತಲ್ಲ, ಆರ್ಟಿಫಿಷಿಯಲೇ ಗೋಲ್ಡ್ ಕಲರಲ್ಲಿ ಬರುತ್ತಲ್ಲ ಆ ಥರ ಜುವೆಲ್ಸ್ ಎಲ್ಲ ಇತ್ತು. ಬಟ್ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂದ್ಬಿಟ್ಟು ತೊಗೊಂಡೆ. ಇನ್ಫ್ಯಾಕ್ಟ್ ಏನಂದರೆ ಅದು ಪಿಂಕ್ ಆ್ಯಂಡ್ ಎಲ್ಲೋ ಇತ್ತು. ಇವನ್ ಇಮಾನಿ ಹಾಕಿದ ಡ್ರೆಸ್ಸೂ ಪಿಂಕ್ ಆ್ಯಂಡ್ ಎಲ್ಲೋ ಇತ್ತು. ಸೊ ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಅದನ್ನೇ ಹಾಕಿದ್ದೀನಿ ನೋಡಿ. ಅಷ್ಟು ಅವಳಿಗೆ ಆ ಜುವೆಲ್ಸ್ ಕಾಣಿಸ್ತಾ ಇಲ್ಲ ಅವಳಿಗೆ, ಬಿಕಾಸ್ ನಾನು ಬೇರೆ ಕಲರ್ ಹಾಕಬೇಕಾಗಿತ್ತು. ಯಾಕಂದರೆ ಯೆಲ್ಲೋ ಆ್ಯಂಡ್ ಪಿಂಕೇ ಇದೆಯಲ್ಲ, ಸ್ವಲ್ಪ ಎರಡು ಸೇಮ್ ಕಲರ್ ಥರ ಕಾಣಿಸ್ತಾ ಇದೆ. ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಅವ್ರ ಪಪ್ಪ ನೋಡಿರಲಿಲ್ಲ. ಆಮೇಲೆ ಅವ್ರ ಪಪ್ಪ ಎದ್ದು ಬಂದು ನೋಡಿ, ಏನು ಚಿನ್ನು ಸೇಮ್ ರಾಧೆ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಇದ್ದರು. ಇದು ನಾನು ಅದೇ ಒಂದು ಟಿ ವಿ ಸೀರಿಯಲಲ್ಲಿ ನೋಡಿದ್ದೆ, 2 ಜಡೆ ಹಾಕ್ಕೊಂಡು. ಬಟ್ ಹಾಕಬೇಕು ಈ ಥರ ರಾಧೆ ಡ್ರೆಸ್ಸು ಇಮಾನಿಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸಲ ಅದು ಸಕ್ಸಸ್ ಆಗಿದೆ. ಬಟ್ ಅವಳಿಗೆ ನೋಡ್ಕೊಳ್ಳೋದೆ, ಕನ್ನಡಿ ನೋಡ್ಕೊಳ್ಳೋದೇನೆ, ಮಿರರ್ ನೋಡ್ಕೊಳ್ಳೋದೇ ಆಗ್ತಾಯಿತ್ತು ಅವಳಿಗೆ. ನೋಡಿ ಹೋಗಿ ಮಿರರಲ್ಲಿ ನೋಡ್ಕೊತಿದ್ದಾಳೆ, ಏನು ಸರಿಯಾಗಿದೆ, ಏನು ಸರಿಯಾಗಿಲ್ಲ. ಬಟ್ ಅವಳು ಜಾಸ್ತಿ ಇದು ಹೇಳೋದು, ಅದು ಸರಿಲ್ಲ ಅಮ್ಮ, ಇದು ಸರಿ ಬಂದಿಲ್ಲ ಅಮ್ಮ, ಎಲ್ಲ ಪರ್ಫೆಕ್ಟಾಗಿರ್ಬೇಕು ಅವಳಿಗೆ. ಅಷ್ಟು ರೆಡಿ ಮಾಡಿ ನಿಲ್ಲಿಸಿದ್ದೀನಿ. ನೆಕ್ಸ್ಟ್ ನಮ್ಮ ಸದ್ವಿಕಂಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದ. ಇವಾಗ ಸದ್ವಿಕಂಗೆ ರೆಡಿ ಮಾಡಿ ನಿಲ್ಲಿಸ್ಬೇಕು. ಬಟ್ ಅವನಿಗೆ ನಾನು ಜಸ್ಟ್ ಒಂದು ಕಚ್ಚೆ ಹಾಕಿದ್ದೆ ಅಷ್ಟೇ. ಕಚ್ಚೆ ಹಾಕಿ ಬರೀ ಮೈಯಲ್ಲೇ ಕಳಿಸೋಣ, ಮೇಲ್ಗಡೆ ಶಾಲ್ ಆಗಲಿ ಏನೂ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ಒಂದು ಗಾಯ ಇದೆಯಲ್ಲ ಅದೆಲ್ಲ ಸ್ವಲ್ಪ ಹೀಲ್ ಆಗಿತ್ತು, ಫುಲ್ಲು ಎಡ್ಕೊತಾ ಇತ್ತು. ಅದು ಕೈಗೆ ಹಿಂಗೆ ಸಿಕ್ಕಿದ್ರೆ ಅವನಿಗೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಸೊ ಲೈಟಾಗಿ ಒಂದು ಸ್ವಲ್ಪ ಕಟ್ ಮಾಡಿದೆ. ಅದು ಫುಲ್ ಬಂದಿತ್ತು, ಕೀಳೋದು ಬೇಡ, ಕಿತ್ತರೆ ಮತ್ತೆ ಬ್ಲಡ್ ಬರುತ್ತೆ ಅಂತೇಳಿ ಲೈಟಾಗಿ ನಾನು ಸ್ವಲ್ಪ ಕಟ್ ಮಾಡಿದೆ. ನೋಡಿ ಯಾವ ಥರ ಆಡ್ತಾ ಇರ್ತಾನೆ ನೋಡಿ. ಇಮಾನಿ ಅಷ್ಟು ಪೇಷನ್ಸಿಂದ ರೆಡಿ ಮಾಡಿಸ್ಕೊಂಡ್ಲು. ಬಟ್ ಇವನು ಆ ಥರ ಅಲ್ಲ, ಅದು ಮುಟ್ಬೇಡ, ಇದು ಮುಟ್ಬೇಡ ಅಂತಲೇ ಇರ್ತಾನೆ. ನೋಡಿ ಅವಳು ಫುಲ್ಲು ಮೇಕಪ್ ಮಾಡ್ಕೊತಾ ಇದ್ದಾಳೆ. ನಾನು ಮೇಕಪ್ ಆಲ್ರೆಡಿ ಪೌಡರೆಲ್ಲ ಹಾಕಿದ್ದೆ, ಬಟ್ ಇನ್ನೊಂದು ಸ್ವಲ್ಪ ಟಚಪ್ ಮಾಡ್ಕೊತಾ ಇದ್ದಾಳೆ. ನೆಕ್ಸ್ಟು ಸದ್ಯಕ್ಕೆ ಜುವೆಲ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಅಷ್ಟರಲ್ಲಿ ಅವರಪ್ಪ ಬಂದರು ನೋಡಿ. ಅವರಪ್ಪ ಬಂದು ಮಿರರಲ್ಲಿ ಕಾಣಿಸ್ತಾ ಇದ್ದಾರೆ. ಅವರಪ್ಪ ಬಂದು ಅದೇ ಇಮಾನಿಗೆ ಹೇಳ್ತಾ ಇದ್ರು, ರಾಧೆ ಥರನೇ ಕಾಣಿಸ್ತಿದೆಯಲ್ಲ ಚಿನ್ನ ಅಂತ. ನೆಕ್ಸ್ಟ್ ಇನ್ನು ಸದ್ವಿಕನ್ ರೆಡಿ ಮಾಡಿದ. ಸದ್ವಿಕನ್ ರೆಡಿ ನಾನು ಅವ್ರ ಅಪ್ಪಂಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಬೇಗ ಎದ್ದು ಹೆಲ್ಪ್ ಮಾಡೋದಲ್ವಾ ಅಂತ. ಬಟ್ ಆ್ಯಕ್ಚುಲಿ ನಾನು ಹಾಗೆ ಡಿಸೈಡ್ ಮಾಡಿದ್ದು. ನೈಟ್ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಸ್ವಲ್ಪ ಬೇಗ ಬನ್ನಿ ಬೆಳಗ್ಗೆ, ಬೇಗ ಬನ್ನಿ ನೈಟು, ಬೆಳಗ್ಗೆ ಇಬ್ರಿಗೂ ಡ್ರೆಸ್ ಮಾಡಬೇಕು, ಒಬ್ಬಳೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಆವತ್ತೇ ನೈಟ್ ಡ್ಯೂಟಿ ಇತ್ತು. ಸೊ ಅವ್ರು ಬರಲಿಲ್ಲ. ಅವ್ರು ನೈಟ್ ಬಂದಾಗಲೇ 3 o'clock ಆಗಿತ್ತು. ಸೊ ಮಾರ್ನಿಂಗ್ ಅವರು ಮತ್ತೆ ಬೇಗ ಹೋಗ್ಬೇಕಾಗಿತ್ತು. ಸೊ ನಾನೇ ಅವ್ರನ್ನ ಫೋರ್ಸ್ ಮಾಡಲಿಲ್ಲ, ಬಂದು ರೆಡಿ ಮಾಡಿಸಿ ಅಂತ. ಸೊ ನಾನೇ ಹಾಗೆ ಹೀಗೆ ಮಾಡ್ತಾ ಇದ್ದೀನಿ ನೋಡಿ. ನಾನು ಅಷ್ಟೇ ಈ ಸಲ ಅವನಿಗೆ ಯಾವಾಗ್ಲೂ ಅದೇ ಕಿರೀಟ ಬರುತ್ತಲ್ಲ ಕೃಷ್ಣಂದು, ಅದರಲ್ಲೇ ನವಿಲ್ಗರಿ ಅಟ್ಯಾಚ್ ಆಗಿರುತ್ತಲ್ಲ ಆ ಥರದ್ದು ಆಗ್ತಾಯಿದ್ದೆ. ಬಟ್ ಈ ಸಲ ಈ ಥರ ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅವನಿಗೂ ಈ ಥರ ಹಾಕಿ ಕಳಿಸ್ತಾ ಇದ್ದೀನಿ. ನಾನೊಂದು ಸ್ಕಾರ್ಫ್ ಇತ್ತು, ಆ ಸ್ಕಾರ್ಫ್ನೇ ಅವನಿಗೆ ತಲೆ ಕಟ್ಟಿ ಅದರಲ್ಲೇ ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೀನಿ ನೋಡಿ. ಅವನು ಆಗಲೇ ಹೋಗ್ಬಿಟ್ಟಿದ್ದಾನೆ, ಅವನು ಕನ್ನಡಿಲಿ ನೋಡ್ಕೊಂಬರೋದಕ್ಕೆ ಕಾಣಿಸ್ತಾ ಇದ್ದೀನಿ ಅಂತ. ಏನಾದರೂ ಒಂದು ಅಮ್ಮ ಇದು ಸರಿಲ್ಲ ಅಮ್ಮ, ಅದು ಸರಿಲ್ಲ ಅಮ್ಮ ಅಂತ ಒಂದು ರೀಸನ್ ಹೇಳ್ತಾನೆ ಇರ್ತಾನೆ. ಬಟ್ ಏನೋ ಪರವಾಗಿಲ್ಲ, ಅವನು ರೆಡಿ ಮಾಡಿಸ್ಕೊಂಡ, ಖುಷಿ ಆಯಿತು ನನಗೆ. ಬಟ್ ಒಂದೇ ಒಂದು ಬೇಜಾರು ಅಂದರೆ ನಂಗೆ ಸ್ವಲ್ಪ ಇನ್ನೊಂದು ಹಾಫ್ ಆನ್ ಅವರ್ ನಂಗೆ ಟೈಮ್ ಸಿಕ್ಕಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ನೀವು ಲಾಸ್ಟಲ್ಲಿ ನೋಡಿ ಹೇಗಿದೆ, ಹೇಗೆ ರೆಡಿ ಮಾಡಿದ್ದೀನಿ ಇಮಾನಿನು ಮತ್ತು ಸದ್ವಿಕ್ನು ಅಂತ. ಲಾಸ್ಟಲ್ಲಿ ಫುಲ್ ರೆಡಿ ಆಗಿರೋದು ಒಂದು ವಿಡಿಯೋ ಇರುತ್ತೆ, ನೋಡಿ ನೀವು ಹೇಳಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಬಟ್ ಇನ್ನೂ ರೆಡಿ ಮಾಡಬೇಕಿತ್ತಾ ಅಂತ ನೋಡಿ. ಇದನ್ನು ಹಾಕ್ತಾಯಿದ್ದೆ ನಾನು ಕಿರೀಟನ ಪ್ರೀವಿಯಸ್ ಇಯರ್ಸಲ್ಲೆಲ್ಲ. ಬಟ್ ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಅದಾಗುತ್ತೆ. ಬಟ್ ನವಿಲ್ಗಿರಿ ಇದೆ ತೊಗೊಳ್ಳೋಣ ಅಂದ್ಕೊಂಡು ಹೋದೆ, ಬಟ್ ಅದು ಬರಲಿಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿದೆ ನವಲ್ಗರಿದು ಫುಲ್ಲು, ನಾವು ದೇವ್ರ ಮನೇಲಿ ಇಟ್ಟಿದ್ದೀವಿ. ಅದರಲ್ಲಿ ಒಂದು ತೊಗೊಂಡು ಬಂದು ಕೇಳಿದೆ ಪ್ರದಿಗೆ, ಅದನ್ನೇ ತೊಗೊಂಬಂದು ಸ್ವಲ್ಪ ಕಟ್ ಮಾಡಿ ಅದನ್ನೇ ಅಟ್ಯಾಚ್ ಮಾಡಬೇಕು ಇವಾಗ. ಮೇಕಪ್ ಈ ಥರ ಪೌಡರ್ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಕ್ರೀಮ್ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಏನೂ ಹಾಕ್ಸ್ಕೊಳ್ಳಲ್ಲ ಅವನು. ಬಟ್ ಅವತ್ತು ಹಾಕ್ಸ್ಕೊಳ್ಳೇಬೇಕು, ಕೃಷ್ಣ ಚೆನ್ನಾಗಿ ಕಾಣಿಸ್ಬೇಕು
ಅಂತ ಅಂದರೆ ನೀನು ಹಾಕ್ಸ್ಕೊಳ್ಳೇಬೇಕು ಅಂತ ಹೇಳಿದ್ದಕ್ಕೇ ಸ್ವಲ್ಪ ಪೌಡರೆಲ್ಲ ಹಾಕ್ಸ್ಕೊತಾ ಇದ್ದಾನೆ. ನೋಡಿ ನೋಡಿ ಹೇಗೆ ಆಡ್ತಾ ಇದ್ದಾನೆ. ಏನು ಹಾಕ್ಸ್ಕೊಳ್ಳೋದು ಇಲ್ಲ, ಒಂದು ಸ್ನಾನ ಮಾಡಬೇಕಾದ್ರೆ ಸೋಪ್ ಹಾಕ್ಸ್ಕೊಳ್ಳೋದೇ ಕಷ್ಟ ಮುಖಕ್ಕೆ ಸೋಪ್ ಹಾಕ್ಸ್ಕೊಳ್ಳೋದು, ಮುಖ ತೊಳೆಯೋಷ್ಟ್ರೊಳಗೆ ಅವನಿಗೆ ಸಾಕಾಗ್ಬಿಡುತ್ತೆ ನಮಗೆ. ಬಟ್ ಈಗ ಬೇರೆ ಸ್ವಲ್ಪ ಏಟ್ ಬೇರೆ ಮಾಡ್ಕೊಂಡಿದ್ದ ಅಲ್ವಾ, ಅದು ಆ್ಯಕ್ಚುಲಿ ಅದು ಸ್ವಲ್ಪ ಕವರ್ ಆಗಿದೆ, ಅದು ಅವನಿಗೆ ಕಾಣಿಸ್ತಾ ಇರಲಿಲ್ಲ. ನಿಮಗೆ ವೀಡಿಯೋಸಲ್ಲಿ ಆಗಿರ್ಬೋದು ನೋಡಿದ್ರೆ, ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಬಟ್ ಅಷ್ಟೊಂದು ಏನು ಕಾಣಿಸ್ತಾ ಇರಲಿಲ್ಲ. ಕ್ಲಿಯರ್ ಆಗ್ತಾಯಿದೆ ಅವನಿಗೆ, ಫುಲ್ ಡ್ರೈ ಆಗ್ತಾಯಿದೆ, ಎಡ್ಕೊಂಡು ಬರ್ತಾಯಿದೆ. ನೆಕ್ಸ್ಟು ಅದು ಸ್ವಲ್ಪ ನನಗೆ ಸ್ಕಿನ್ನು ಹಾಗೆ ಮಾರ್ಕ್ ಉಳ್ಕೊಂಡ್ಬಿಡುತ್ತಾನ ಅಂತ ನನಗೆ ಸ್ವಲ್ಪ ಯೋಚನೆ ಆಗಿದೆ. ಏನಾದರೂ ಕ್ರೀಮ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ, ಆ ಮಾರ್ಕ್ ಹೋಗೋದಕ್ಕೆ ಯಾವುದಾದ್ರೂ ಕ್ರೀಮ್ ನಿಮಗೆ ಗೊತ್ತಿದ್ದರೆ, ಅಥವಾ ನಿಮ್ಮ ಮನೇಲಿ ಯಾರಾದರೂ ಆ ಥರ ಆಗಿ ಕ್ರೀಮ್ ಹಾಕಿ ಅದು ಕ್ಲಿಯರ್ ಆಗಿದ್ದರೆ ಸ್ವಲ್ಪ ಪ್ಲೀಸ್ ನನಗೆ ಯಾವ ಕ್ರೀಮ್ ಅಂತ ಸಜೆಸ್ಟ್ ಮಾಡಿ, ನಾನು ತೊಗೊಂಡು ನಾನು ಸದ್ಯಕ್ಕೆ ಸ್ವಲ್ಪ ಹಚ್ಚೋದಕ್ಕೆ ಈಸಿ ಆಗುತ್ತೆ, ಬೇಗ ಕ್ಲಿಯರ್ ಆಗಲಿ ಅಂತ. ನಮ್ಮ ಇಮಾನಿ ಬಂದು ನೋಡಿ, ಅವಳು ಆಲ್ವೇಸ್ ಒಂಥರ ನಮ್ಮ ಮನೇಲಿ ಕ್ಯೂಟಿಪಿ ಅವಳು, ಬಬ್ಲಿ ಆಗಿ ನನಗೆ ಈ ಥರನೇ ಇಷ್ಟ, ನನಗೆ ನನ್ನ ಮಗಳು ಈ ಥರನೇ. ಬಟ್ ಅವಳು ತಿಂದರೆ ಫುಡ್ಡಿ, ಇಲ್ಲಾಂದರೆ ಏನೂ ತಿನ್ನೋದೇ ಇಲ್ಲ, ಸರಿಯಾಗಿ ಊಟ ಮಾಡಲ್ಲ, ಏನೂ ಇಲ್ಲ, ಏನೂ ತಿನ್ನಲ್ಲ. ನೀವೆಷ್ಟೇ ಫೋರ್ಸ್ ಮಾಡಿ ಅವಳು ತಿನ್ನಲ್ಲ ಅಂದರೆ ತಿನ್ನಲ್ಲ. ತಿನ್ನಬೇಕು ಅಂತಂದರೆ ತಿಂತಾನೆ ಇರ್ತಾರೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಬಟ್ ನನ್ನ ಮಗನೂ ಅಷ್ಟೇ. ಬಟ್ ಫ್ರೂಟ್ಸ್ ಆದರೆ ನನ್ನ ಮಗಂಗೆ ಫ್ರೂಟ್ಸ್ ಎಲ್ಲ ಇಷ್ಟ, ಊಟ ಆದರೆ ಸ್ವಲ್ಪ ಕಷ್ಟ, ಫ್ರೂಟ್ಸ್ ತಿಂತಾನೆ. ನೋಡಿ ಇವಾಗ ಹಂಗೆ ಲಿಪ್ಸ್ಟಿಕ್ ಫಸ್ಟ್ ಟೈಮ್ ಬಿಫೋರೆಲ್ಲ ನಾನು ಕೃಷ್ಣನ ಡ್ರೆಸ್ ಹಾಕ್ದಾಗ ಅವ್ನು ಲಿಪ್ಸ್ಟಿಕ್ ಹಾಕಿರಲಿಲ್ಲ. ಬಟ್ ಈ ಸಲ ಇಮಾನಿ ಅಂದ್ಲು ಲಿಪ್ಸ್ಟಿಕ್ ಹಾಕು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಲಿಪ್ಸ್ಟಿಕ್ ಎಲ್ಲ ಹಾಕ್ಸ್ಕೊತಾ ಇದ್ದಾನೆ. ಆದ್ರೂ ಆಟ ಆಡಿಸ್ತಾ ಇದ್ದ ನನಗಂತೂ. ಇಮಾನಿಗೆ ನನಗೆ ಅಷ್ಟು ರೆಡಿ ಮಾಡಿದ್ರು ನನಗೆ ಏನೂ ಅನಿಸ್ಲಿಲ್ಲ, ನನ್ನ ಮಗಂಗೆ ರೆಡಿ ಮಾಡೋಷ್ಟೊತ್ತಿಗೆ ಸಾಕು ಮಾಡಿಬಿಡ್ತಾನೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದ. ಮೇಕಪ್ ಎಲ್ಲ ಆದಮೇಲೆ ಲಿಪ್ಸ್ಟಿಕ್ ಎಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಅವನ್ನ ಚಿಕ್ಕದ್ರಿಂದನೂ ಎಲ್ಲರೂ ಕರಿತಾಯಿದ್ರು ಹುಡುಗಿನ ಅಂತ ಕೇಳ್ತಾಯಿದ್ರು ನನಗೆ. ನಿಮಗೆ ಇಬ್ಬರು ಹೆಣ್ಮಕ್ಳ ಅಂತ ಕೇಳ್ತಾಯಿದ್ರು. ಬಟ್ ಅವ್ನಿಗೆ ಅವಾಗ ಸ್ವಲ್ಪ ಏರ್ಸ್ ಬೇರೆ ಬಿಟ್ಟಿದ್ದೆ ನಾನು, ಅವಾಗೆಲ್ಲ ಆ ಥರ ಕೇಳ್ತಾಯಿದ್ರು. ಬಟ್ ಈಗ ಸ್ವಲ್ಪ ಜನ ಕೇಳೋದು ಬಿಟ್ಟಿದ್ದಾರೆ ಹುಡುಗಿನ ಅಂತ. ಬಟ್ ಅವನು ಸ್ವಲ್ಪ ಹುಡುಗಿ ಥರನೇ ಕಾಣಿಸ್ತಾ ಇರ್ತಾನೆ. ನೋಡಿ ಫುಲ್ ಕ್ಯೂಟಾಗಿ ರೆಡಿ ಮಾಡಿದ್ದೀನಿ ಸದ್ವಿಕನ್ನು. ಹೇಗೆ ಆಡ್ತಾ ಇದ್ದಾನೆ ನೋಡಿ, ಹೇಗೆ ಆಡ್ತಾನೆ, ಅಲ್ಲೇ ಸಾಂಗ್ ಹೇಳ್ಕೊಂಡು ಸ್ಟೆಪ್ ಆಗ್ತಾ ಇದ್ದಾನೆ. ನೆಕ್ಸ್ಟು ಇಮಾನಿಗೆ ನಾನು ಮೂಗ್ಬಟ್ಟು ಹಾಕಿರಲಿಲ್ಲ, ಆ್ಯಂಡ್ ಮೂಗ್ಬಟ್ಟು ಮತ್ತು ಬಿಂದಿ ಹಾಕ್ತಾಯಿದ್ದೀನಿ. ಏನೇ ರೆಡಿ ಮಾಡಿದ್ರೂ ಒಂದ್ಸಲ ಹೋಗಿ ಮಿರರಲ್ಲಿ ನೋಡ್ಕೊಂಬರ್ಬೇಕು. ಇಬ್ಬರೂ ಹೋಗೋದು ಮಿರರಲ್ಲಿ ನೋಡ್ಕೊಂಬರೋದು. ನೋಡಿ ನಮ್ಮ ಮನೆಯ ಪುಟ್ಟ ಕೃಷ್ಣ ಕೂತಿದ್ದಾನೆ. ಪುಟ್ಟ ಕೃಷ್ಣ ಆ್ಯಂಡ್ ಮುದ್ದು ಕೃಷ್ಣ. ನೋಡಿ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಮಾಡ್ತಾ ಇರೋದು. ಸದ್ಯ ಏನು ಗೊತ್ತಾ, ಅವ್ನು ಸ್ಕೂಲಿಂದ ಬರೋಷ್ಟೊತ್ತಿಗೆ ಆ ಸ್ಕಾರ್ಫ್ ಕಾಣಿಸ್ತಾ ಇಲ್ಲ, ಮತ್ತು ನಾನದು ನವಲ್ಗರಿ ಹಾಕಿದ್ದೀನ ಅದು ಕಾಣಿಸ್ತಾ ಇಲ್ಲ. ಎಲ್ಲಿಟ್ಟಿದ್ದಾನೋ, ಎಲ್ಲಿ ಬೀಳ್ಸ್ಕೊಂಬಂದಿದ್ದಾನೋ ಗೊತ್ತಿಲ್ಲ. ಅವ್ನ ಬ್ಯಾಗಲ್ಲಂತೂ ಇರಲಿಲ್ಲ. ಆ್ಯಕ್ಚುಲಿ ಸ್ಕೂಲಲ್ಲಿ ಏನಂದಿದ್ರು, ಯೂನಿಫಾರ್ಮ್ ಕೊಟ್ಟು ಕಳಿಸಿ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಯೂನಿಫಾರ್ಮ್ ನಾವೇ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕ್ತೀವಿ ಅಂತ. ಬಟ್ ಹಾಕಿದ್ದಾರೆ, ಬಟ್ ಅದು ಒಂದೆರಡು ಮಿಸ್ ಆಗಿದೆ, ಐಟಮ್ಸು ಸಿಕ್ಕಲಿಲ್ಲ ನನಗೆ. ಬಟ್ ಇಮಾನಿ ಅವಳಿಗೆ ಜ್ಯುವೆಲ್ಸ್ ಎಲ್ಲ ಹಾಕಿದ್ದೀನಲ್ವ, ಸ್ವಲ್ಪ ಅದು ಜ್ಯುವೆಲ್ಸ್ ಸ್ವಲ್ಪ ಒಂದ್ರ ಮೇಲೆ ಒಂದು ಹಾಕಿದ್ದೆ, ಒಂದು ಬಿಚ್ಕೊಂಡಿತ್ತು, ಅದನ್ನೆಲ್ಲ ಅಲ್ಲೇ ಹಾಕಿದ್ದೆ. ಬಟ್ ಅವಳಿಗೆ ಓಪನ್ ಮಾಡೋಕ್ಕಾಗಿಲ್ವಂತೆ. ಸೊ ಅವಳು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ, ಹಾಗೆ ಅದೇ ಡ್ರೆಸ್ಸಲ್ಲಿ ಬಂದಿದ್ಲು. ಆ್ಯಂಡ್ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ದೀವಿ. ನಾನು ಮಾಡಲ್ಲ ಖಾರ ಅಂತಿದ್ದೆ. ಆ್ಯಕ್ಚುಲಿ ನಾನು ಪುಳಿಯೋಗರೆ ಮಾಡಿದ್ದೆ, ಬಟ್ ಅವರು ನಾನು ತಿನ್ನಲ್ಲ ಖಾರ ಅಂತಾಯಿದ್ರು. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಯಾರಿಗೂ ಮಕ್ಕಳು ಪಾಪ ತಿನ್ನೋಕ್ಕಾಗಲ್ಲ, ಬಟ್ ಆದ್ರೂ ತಿಂದರು. ಆದ್ರೂ ಸ್ವಲ್ಪ ಸ್ಕೂಲಿಗೆ ಟೈಮೇ ಆಯಿತು, ಎಲ್ಲಿ ಟೈಮಿಗೆ ಕಳ್ಸೋಕ್ಕಾಗಲಿಲ್ಲ ನನಗೆ, ಸ್ವಲ್ಪ ಲೇಟ್ ಆಯಿತು. ಬಟ್ ಈ ಥರ ಪ್ರೋಗ್ರಾಮ್ ದಿನ ಏನೂ ಕೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಮಾನಿ ಯಾವಾಗಲೂ ಲೇಟ್ ಮಾಡ್ತೀಯ ಅಂತ ಹೇಳ್ತಿರ್ತಾಳೆ. ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ, ಈ ಥರ ರೆಡಿ ಮಾಡೋ ಟೈಮ್ ಇದ್ದಾಗ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಸೊ ಎಲ್ಲ ಹೋಗಿದ್ದಾರೆ ನೋಡಿ, ಇಬ್ಬರೂ ಕೆಳಗಡೆ ಹೋಗಿದ್ದಾರೆ. ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನಂದರೆ ಮಕ್ಳಿಗೆ ಅಷ್ಟು ಬೇಗ ಸ್ಕೂಲ್ ಇರುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಮಕ್ಳಿಗೂ ಕಷ್ಟ ಆಗುತ್ತೆ, ಸ್ವಲ್ಪ ಪೇರೆಂಟ್ಸ್ಗೂ ಕಷ್ಟ ಆಗುತ್ತೆ. ಬಟ್ ವರ್ಕಿಂಗ್ ವುಮೆನ್ಸ್ಗೆ ಏನೂ ಅನಿಸಲ್ಲ, ಅವರು ಹೊರಡೋ ಅಷ್ಟೊತ್ತಿಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅವ್ರು ಹೊರಡ್ಬೋದು. ಬಟ್ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇರಬೇಕಾದ್ರೆ ಒಂದು 10 o'clock 9:45 ಸ್ಕೂಲ್ ಇರ್ತಾಯಿತ್ತು. ನಾವು 9ಗೆ ಎದ್ದು ನಾವು ಬರೀ ನಮ್ದಾಗ ಅಷ್ಟೇ ತಿನ್ನೋದು ಮತ್ತು ರೆಡಿ ಆಗೋದು, ಹೊರಡೋದಷ್ಟೇ ಕೆಲಸ ಇರ್ತಾಯಿತ್ತು. ಬಟ್ ನಮಗೇನು ಅನಿಸ್ತಾ ಇರಲಿಲ್ಲ. ಬಟ್ ಇವಾಗ ಇವರೆಲ್ಲ ಬೇಗನೆ ಎದ್ದು ಬೇಗನೆ ಸ್ಕೂಲ್ಗೆ ಹೋಗಬೇಕು. ಬಟ್ ಇದು ಒಳ್ಳೆ ಹ್ಯಾಬಿಟೇ, ಬಟ್ ಸ್ವಲ್ಪ ಕಷ್ಟ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು.
ನೋಡಿ ಈ ಥರ ನಾನು ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದೆ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂತ ನೋಡಿ ನಾನು ಲಾಸ್ಟಲ್ಲಿ ಇಬ್ರದ್ದು ಒಂದೊಂದು ವೀಡಿಯೋ ಹಾಕಿದ್ದೀನಿ. ಯಾರ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರಲ್ಲಿ. ಇಬ್ಬರು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಬಟ್ ನಾನು ರಾಧೆ ಮತ್ತು ಕೃಷ್ಣ ಡ್ರೆಸ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಐ ಥಿಂಕ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.